ರಾಮನಗರ ಜಿಲ್ಲೆಯಲ್ಲೇ ಡಿಕೆಶಿ ಹೊಸ ಆಫೀಸ್. ಚನ್ನಪಟ್ಟಣ ಉಪಚುನಾವಣೆಗೆ ಹೆಚ್ಚಿದ ಕಾವು. ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣದಲ್ಲಿ ಹೊಸ ಕಚೇರಿ. 3ನೇ ಮಹಡಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಆಫೀಸ್ ಆಗಿದೆ. ರಾಮನಗರದ ಉಸ್ತುವಾರಿ ಸಚಿವ ರಾಮಲಿಂಗ ರೆಡ್ಡಿಗೂ ಕಚೇರಿ ಇಲ್ಲ. ನೂತನ ಸಂಸದ ಡಾಕ್ಟರ್ ಮಂಜುನಾಥ್ ಅವರಿಗೂ ಕಚೇರಿ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ದಿಢೀರ್ ಕಚೇರಿ ಯಾಕೆ ಎನ್ನುವಂತ ಚರ್ಚೆ. ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯನ್ನ ಸವಾಲಾಗಿ ಸ್ವೀಕರಿಸಿರೋ ಡಿಕೆಶಿ ರಾಮನಗರದ ಹೆಸರು ಬದಲಾವಣೆ ವಿಚಾರವೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕಚೇರಿ ತೆರೆಯುತ್ತಿರುವುದು ಕೂಡ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿಬಿಟ್ಟಿದೆ. ಈಗ ಡಿಸಿಎಂ ಡಿಕೆಶಿಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತೆರವಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಡಿಕೆಶಿ ಹೊಸ ಸವಾಲನ್ನ ಹಾಕದಂತೆ ಕಾಣಿಸ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರದ ಬೈ ಎಲೆಕ್ಷನ್ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆದ್ರೆ ಈಗ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ರಾಮನಗರ ಜಿಲ್ಲೆಯಲ್ಲಿ ಡಿಕೆಶಿ ಹೊಸ ಆಫೀಸ್ ತೆರೀತಾ ಇದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಗೆ ಇದು ಈಗ ಬಿಸಿ ಆಗಿ ತುಪ್ಪ ಸುರಿದಂತೆ ಕಾಣಿಸ್ತಾ ಇದೆ. ಇನ್ನು ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಂಕೀರ್ಣದಲ್ಲೇ ಹೊಸ ಕಚೇರಿಯನ್ನ ತೆರೆದಿದ್ದಾರೆ. 3ನೇ ಮಹಡಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊಸ ಕಚೇರಿಯನ್ನ ಓಪನ್ ಮಾಡ್ತಿದ್ದಾರೆ. ಇತ್ತ ರಾಮನಗರದ ಉಸ್ತುವಾರಿ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿಗೂ ಕೂಡ ಕಚೇರಿ ಇಲ್ಲ. ಇನ್ನು ಬೆಂಗಳೂರು ಗ್ರಾಮಾಂತರದ ನೂತನ ಸಂಸದರಾಗಿರುವ ಡಾಕ್ಟರ್ ಮಂಜುನಾಥ್ ಅವರಿಗೂ ಕೂಡ ಕಚೇರಿ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾತ್ರ ದಿಢೀರ್ ಅಂತ ಹೊಸ ಕಚೇರಿ. ಯಾಕೆ ಎನ್ನುವಂತ ಚರ್ಚೆ ಈಗ ಬಹಳಷ್ಟು ಗ್ರಾಸವಾಗ್ತಾ ಇದೆ. ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ಈಗ ದೊಡ್ಡದಾಗಿ ಸವಾಲಾಗಿ ಸ್ವೀಕರಿಸಿಬಿಟ್ಟಿದ್ದಾರೆ. ಇನ್ನು ರಾಮನಗರದ ಹೆಸರನ್ನ ಬದಲಾವಣೆಯ ಚರ್ಚೆ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೆಸರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ವಿಚಾರವಾಗಿ ಈಗ ಇದರ ಜೊತೆಯಲ್ಲಿ ಡಿಸಿಎಂ ಡಿಕೆಶಿ ಅವರು ಹೊಸದಾಗಿರುವ ಕಚೇರಿಯನ್ನ ತೆರೀತಾ ಇರೋದು ಕೂಡ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದೆ. ಡಿಸಿಎಂ ಡಿಕೆಶಿಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ತೆರವು ಮಾಡಲಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಈಗ ಡಿಕೆಶಿ ಸವಾಲನ್ನ ಹಾಕದಂತೆ ಕಾಣಿಸ್ತಾ ಇದೆ.